ಜಾತಿ ಗಣತಿ ಅಸ್ತ್ರಕ್ಕೆ ಮೋದಿ ಸರ್ಕಾರದ ತಿರುಗೇಟು. ಕೇಂದ್ರ ಸರ್ಕಾರದಿಂದಲೇ 2026ರಲ್ಲಿ ಜನಗಣತಿ ವೇಳೆ ಜಾತಿ ಗಣತಿ ನಡೆಸಲು ಕೇಂದ್ರ ಸಂಪುಟ ಸಭೆ ತೀರ್ಮಾನ. 2026ರ ಜನಗಣತಿ ನಡೆಯುವಾಗ ಈ ಬಾರಿ ಜಾತಿ ಗಣತಿ ಕೂಡ ನಡೆಯಲಿದೆ. 1931ರಲ್ಲಿ ಬ್ರಿಟಿಷರಿದ್ದಾಗ ಜಾತಿ ಗಣತಿ ನಡೆದಿತ್ತು. ಅದಾದ 94 ವರ್ಷಗಳ ನಂತರ ಜನಗಣತಿ ನಡೆಯುವಾಗ ಅದು 95 ವರ್ಷಗಳಾಗಿರುತ್ತೆ. 95 ವರ್ಷಗಳ ನಂತರ ಜನಗಣತಿಯಲ್ಲಿ ಜಾತಿ ಗಣತಿಯ ಎನ್ಯುಮರೇಷನ್ ಕೂಡ ನಡೆಸಲಿದೆ ಕೇಂದ್ರ ಸರ್ಕಾರ. ಇವತ್ತಿನ ಮಹತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಬಳಿಕ ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಪತ್ರಿಕಾಗೋಷ್ಠಿ. ಬಿಹಾರದ ಚುನಾವಣೆಗಳ ಹಿನ್ನೆಲೆಯಲ್ಲಿ ಮತ್ತು ಅತ್ಯಂತ ಹಿಂದುಳಿದ ಸಮುದಾಯಗಳ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳಲು ಜಾತಿ ಗಣತಿಗೆ ಒಪ್ಪಿಕೊಳ್ಳುತ್ತಾ ಮೋದಿ ಸರ್ಕಾರ. ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಜಾತಿ ಗಣತಿಯ ವಿಷಯ ಪ್ರಸ್ತಾಪಿಸಿದ್ರು. UPA ಸರ್ಕಾರ ಇದ್ದಾಗ ಜಾತಿ ಗಣತಿಗೆ ಕಾಂಗ್ರೆಸ್ನ ಬೆಂಬಲ ಇರಲಿಲ್ಲ. ಆದರೆ 2019ರ ಚುನಾವಣೆಯ ಬಳಿಕ ಕಾಂಗ್ರೆಸ್ನಲ್ಲೊಂದು ರೀಥಿಂಕಿಂಗ್ ನಡೀತು. ಜಾತಿ ಗಣತಿಗೆ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಮತ್ತು ಸೋಷಿಯಲಿಸ್ಟ್ ಪಾರ್ಟಿಗಳು ಜಾತಿ ಗಣತಿಗೆ ಬೆಂಬಲ ಸೂಚಿಸಿದ ನಂತರ ಮೋದಿ ಸರ್ಕಾರ ಕೂಡ ಈಗ ಹೇಳ್ತಾ ಇದೆ, ನಾವು ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ SECC ಅಂತಾರೆ, ಅದನ್ನು ಮಾಡಿಸ್ತೀವಿ ಜನಗಣತಿಯ ಜೊತೆಯಲ್ಲಿ ಅನ್ನೋದನ್ನು ಮೋದಿ ಸರ್ಕಾರದ ಮಹತ್ವದ ಕ್ಯಾಬಿನೆಟ್ ಕಮಿಟಿ ಸಭೆಯಲ್ಲಿ ಇವತ್ತು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 1881ರಿಂದ 1931ರವರೆಗೆ ಬ್ರಿಟಿಷರಿದ್ದಾಗ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಸಿದಾಗ ಜಾತಿಯ ಕಾಲಮ್ಗಳು ಕೂಡ ಇದ್ವು. ಆದರೆ 1951ರ ನಂತರ ಯಾವಾಗ ದೇಶಕ್ಕೆ ಸ್ವತಂತ್ರ ಬಂತು, ಆ ನಂತರ ಜಾತಿ ಗಣತಿಯ ಕಾಲಮನ್ನು ತೆಗೆದುಹಾಕಲಾಗಿತ್ತು. ಅದನ್ನು ಮರು ಸೇರ್ಪಡೆ ಮಾಡ್ತೀವಿ ಅಂತಿದೆ ಮೋದಿ ಸರ್ಕಾರ. ಮೋದಿ ಸರ್ಕಾರದಿಂದ ಇವತ್ತು ಅತ್ಯಂತ ಮಹತ್ವದ ತೀರ್ಮಾನ. 2021ರಲ್ಲಿ ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಪರವಾಗಿ ಉತ್ತರವನ್ನು ನೀಡಲಾಗಿತ್ತು ಒಂದು ಪ್ರಶ್ನೆಗೆ. ಆ್ಯಸ್ ಎ ಮ್ಯಾಟ್ರ್ ಆಫ್ ಪಾಲಿಸಿ ನಾವು ಜಾತಿ ಗಣತಿಯ ಪರವಾಗಿಲ್ಲ ಅನ್ನೋದನ್ನು ಮೋದಿ ಸರ್ಕಾರ ಹೇಳಿತ್ತು. ಆದರೆ 4 ವರ್ಷಗಳಲ್ಲಿ ಮೋದಿ ಸರ್ಕಾರದ ತೀರ್ಮಾನ ಬದಲಾಗಿದೆ. ನಾವು ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡ್ತೀವಿ ಅಂತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕಾಂಗ್ರೆಸ್ ಜಾತಿ ವಿಷಯದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದೆ. ದೇಶದಾದ್ಯಂತ ಜನಗಣತಿಯ ಜೊತೆ ಜಾತಿ ಗಣತಿ, ಅಶ್ವಿನಿ ವೈಷ್ಣವ್ ಘೋಷಣೆ. साथियों, आप सब जानते हैं कि कांग्रेस की सरकारों ने आज तक जाति जनगणना का विरोध किया है. आजादी की बाद की सभी जनगणनाओं में जातियों की जनगणना नहीं की गई. 1947 के बाद से अगर देखें हम, वर्ष 2010 में तत्कालीन प्रधानमंत्री दिवंगत डॉक्टर मनमोहन सिंह जी ने लोकसभा में आश्वासन दिया था कि जाति जनगणना पर कैबिनेट में विचार किया जाएगा. तत्पश्चात एक मंत्रिमंडल समूह का भी गठन किया गया था, ग्रुप ऑफ मिनिस्टर्स, जिसमें अधिकांश राजनीतिक दलों ने जाति आधारित जनगणना की संस्तुति की थी. इसके बावजूद कांग्रेस की सरकार ने जाति जनगणना के बजाय एक सर्वे कराना ही उचित समझा. उस सर्वे को सभी SECC के नाम से जानते हैं. इस सब के बावजूद कांग्रेस और इंडी गठबंधन के दलों ने जाति जनगणना के विषय को केवल अपने राजनीतिक लाभ के लिए उपयोग किया और यह सुनिश्चित करते हुए कि हमारा सामाजिक ताना बाना राजनीति के दबाव में न आए, जातियों की गणना एक सर्वे के स्थान पर मूल जनगणना में ही सम्मिलित होनी चाहिए.
इससे यह सुनिश्चित होगा कि समाज आर्थिक और सामाजिक दृष्टि से मजबूत होगा और देश की प्रगति भी निर्बाध चलती रहेगी। साथियों, आप सब जानते हैं ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.